ಕ್ಲೀನ್ ಬೆಂಗಳೂರಿಗಾಗಿ ಜಿಬಿಎ ಹೊಸ ಸೂತ್ರವನ್ನು ಅಳವಡಿಸ್ತಾ ಇದೆ. ರೋಡಲ್ಲಿ ಎಸೆಯುವಂತಹ ದೊಡ್ಡ ವಸ್ತುಗಳಿಗೆ ಇನ್ಮುಂದೆ ಮುಕ್ತಿ ಸಿಗುತ್ತೆ. ಯಾಕಂದ್ರೆ ಮನೆಗೆ ಬಂದು ಉಪಯೋಗವಿಲ್ಲದ ವಸ್ತುಗಳನ್ನ ವಿಲೇವಾರಿ ಮಾಡಲಾಗುತ್ತೆ. ಬೆಂಗಳೂರು ನಗರದ ಸೌಂದರ್ಯವನ್ನ ಕಾಪಾಡಲು BSWML ಮುಂದಾಗಿದೆ. ಮನೆ ವಸ್ತುಗಳ ವಿಲೇವಾರಿಗೆ ಡಿಕ್ಲಟರ್ ಆಪ್ ಅನ್ನ ಅನುಷ್ಠಾನಕ್ಕೆ ತರಲಾಗಿದ್ದು, ಈ ಆಪ್ ಮೂಲಕ ಬೇಡದ ವಸ್ತುಗಳನ್ನ ವಿಲೇವಾರಿ ಮಾಡಬಹುದು. ನಿಮ್ಮ ಮನೆಯಲ್ಲಿ ಬೇಡದ ಟೇಬಲ್ಗಳು, ಫರ್ನಿಚರ್, ಚೇರ್, ಮಂಚ ಈ ರೀತಿಯ ವಸ್ತುಗಳಿದ್ದಲ್ಲಿ ಅದನ್ನ ವಿಲೇವಾರಿ ಮಾಡಬಹುದಾಗಿದೆ. ಘನತ್ಯಾಜ್ಯ ಸಿಬ್ಬಂದಿ ಬೇಡದ ವಸ್ತುಗಳನ್ನ ನಿಮ್ಮ ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಹೊಸ ಮನೆ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಮನೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮನೆಗೆ ಹೊಸ ಮೇಕ್ ಓವರ್ ಕೊಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಹಳೆ ಫರ್ನಿಚರ್ಗಳು ಉಳ್ಕೊಂಡಿರೋದನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ಬಿಸಾಡಲಾಗ್ತಾ ಇತ್ತು. ಸದ್ಯ ಇದೀಗ ಜಿಬಿಎ ಮುಕ್ತಿ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಅಂದ್ರೆ BWSML ವತಿಯಿಂದ, ಅಂದ್ರೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ವತಿಯಿಂದ ಇನ್ನು ಮುಂದೆ ಮನೆಗೆ ತೆರಳಿ ಇದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿವರೆಗೂ ಹಸಿ ಕಸ ಹಾಗೂ ಒಣತ್ಯಾಜ್ಯವನ್ನ ಸಂಗ್ರಹಣೆ ಮಾಡಲಾಗ್ತಾ ಇತ್ತು. ಆದ್ರೆ ಟೇಬಲ್ಗಳು, ಫರ್ನಿಚರ್, ಚೇರ್, ಮಂಚ, ಹಳೆ ಬಟ್ಟೆ, ಚಪ್ಪಲಿಗಳು ಈ ತರ ಮನೆಯಲ್ಲಿದ್ರೆ ಅದನ್ನ ಸಂಗ್ರಹಿಸ್ತಾ ಇರಲಿಲ್ಲ. ಹೀಗಾಗಿ ಇಂತಹ ತ್ಯಾಜ್ಯವನ್ನ ಸಾಮಾನ್ಯವಾಗಿ ಜನರು ರಸ್ತೆ ಬದಿಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಡ್ತಾ ಇದ್ರು. ಟ್ರ್ಯಾಕ್ಟರ್ ಮೂಲಕ ರಸ್ತೆ ಬದಿಯಲ್ಲಿ ಹಾಕಿದ್ದಂತಹ ತ್ಯಾಜ್ಯವನ್ನ ಕಲೆಕ್ಟ್ ಮಾಡಲಾಗ್ತಾ ಇತ್ತು. ಆದ್ರೀಗ ಇದಕ್ಕೆ BSWML ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಡಿಕ್ಲಟರ್ ಮೊಬೈಲ್ ಆಪ್ ಅನ್ನ ಪರಿಚಯಿಸಿದೆ. ಹಾಗಾದ್ರೆ ಈ ಡಿಕ್ಲಟರ್ ಮೊಬೈಲ್ ಆಪ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಅದನ್ನ ನೀವು ಗೂಗಲ್ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಲ್ಲಿ ಡಿಕ್ಲಟರ್ ಎನ್ನುವಂತಹ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಪ್ ಡೌನ್ಲೋಡ್ ಆದ ಬಳಿಕ ಪ್ರಾಥಮಿಕ ವಿವರವನ್ನ ಹಾಕಿ ನೋಂದಾಯಿಸಿಕೊಳ್ಬೇಕಾಗತ್ತೆ. ಅದಾದ ನಂತರ ಆಪ್ನಲ್ಲಿ ವಿಲೇವಾರಿ ಮಾಡಬೇಕಾದಂತಹ ವಸ್ತುಗಳನ್ನ ನೀವೇ ಆಯ್ಕೆ ಮಾಡಿಕೊಳ್ಬೇಕು. ಜೊತೆಗೆ ವಸ್ತುಗಳನ್ನ ಪಿಕಪ್ ಮಾಡಬೇಕಾದಂತಹ ಸಮಯ ಹಾಗೂ ಜಾಗವನ್ನ ನಿಗದಿಪಡಿಸಬೇಕು. ಅದಾದ ನಂತರ BSWML ತಂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ವಸ್ತುಗಳನ್ನ ಸಂಗ್ರಹಿಸುತ್ತೆ. ಮರುಬಳಕೆಗೆ ಸಾಧ್ಯವಿರುವಂತಹ ವಸ್ತುಗಳನ್ನ ಅಧಿಕೃತ ಮರುಬಳಕೆ ಘಟಕಗಳಿಗೆ ರವಾನೆ ಮಾಡಲಾಗುತ್ತೆ. ಮರುಬಳಕೆಯಾಗದಂತಹ ವಸ್ತುಗಳನ್ನ ಸಂಸ್ಕರಿಸಲು ವೇಸ್ಟ್ ಟು ಎನರ್ಜಿ ಘಟಕಗಳಿಗೆ ರವಾನೆಯನ್ನ ಮಾಡಲಾಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹಳೆಯ ಫರ್ನಿಚರ್ಗಳೇನಾದ್ರೂ ಉಳಿದಿದ್ರೆ ಡಿಕ್ಲಟರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದನ್ನ ನೀವು ವಿಲೇವಾರಿ ಮಾಡಿಸಬಹುದು.